ಸುಂದರಿ ವೆಲ್ಕಮ್ ಬ್ಯಾಕ್. ಒಟ್ಟಿಗೆ ಅಲೋ ಬರ್ಲಿಲ್ಲ. ಹಲೋ ಗೈಸ್, ಹೇಳಿ. ಕಮಾನ್ ಕಮಾನ್ ನೋಡೋಣ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಇಲ್ವಾ. ಬಡವ್ರ ಮಕ್ಕಳು ಕೈಯಲ್ಲಿ ಕಲ್ಸಿದ್ರೇನೆ ಸಮಾಧಾನ. ಅಲ್ಲಿ ಮಾತಾಡ್ಸಿದೀನಿ ತಾನೆ, ಮಧ್ಯದಲ್ಲಿ ಇದ್ರ ಮಾತಾಡ್ಬೇಕು. ಈರುಳ್ಳಿ ನೀನು ಕರೀತೀಯಾ? ಗೋಬಿಗೆ ಯಾವ ಎಣ್ಣೆ ಹಾಕಿದ್ರು ನೋಡ್ದ? ಕಣ್ಣು ಮುಚ್ಕೊಂಡು ನಾನು ಆದ್ಮೇಲೆ ಹೇಳ್ತೀನಿ. ದೇವಿಕಾ, ವಿ ಮಿಸ್ ಯು. ವಿಡಿಯೋ ಮುಖಾಂತರ ನೀನು ಹೇಳ್ತಿದ್ದೀನಿ. ಐ ಕ್ಲೋಸ್, ಮೌತ್ ಕ್ಲೋಸ್, ಇಯರ್ ಕ್ಲೋಸ್. ನಂಗೆ ಭಯ. ಆಕ್ಚುಲಿ ಚೆನ್ನಾಗಿದ್ರು, ಚೆನ್ನಾಗಿ ಮಾಡಿಲ್ಲ ಅಂತ ನನಗೂ ಬೇಡ ಅಂತ. ಕ್ರಂಚಿ ಆಗಿರೋ, ಕ್ರಿಸ್ಪಿ ಆಗಿರೋ, ಯಮ್ಮಿ ಆಗಿರೋ ಆನಿಯನ್ ರಿಂಗ್ಸ್ ರೆಡಿ. ಅದು ನಾನೇ. ಇವಳು ನೀರಕ್ಕೆ ಸತ್ತೋಗ್ಲಿ ಅಂತ ಸ್ವಲ್ಪ ಚೆನ್ನಾಗಿ ಬಂದಿರೋದ್ರೆ ಅವಳು ಚೆನ್ನಾಗಿ ಮಾಡಿಲ್ಲ ಅಂತ. ನಾನು ಇದು ನಿನ್ಗೆ ಗಂಟಲಿನಲ್ಲಿ ಕಿಚ್ಕಿಚಿಗೆ ಮಿಕ್ಸ್ ಮಾತ್ರ ತಗೊಳ್ಳಿ. ಕಿಚ್ಕಿಚಿ ನೆಕ್ಸ್ಟ್ ಅದನ್ನೇ ಮನೆಗೆ ಬಾಯ್ ಬಾಯ್. ನಾನು ಹೇಳ್ಕೊಟ್ಟಂಗೆ ಮಾಡೋಣಲ್ವಾ? ಹೆಂಗೈತೆ ಮೈಲೋ? ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಫ್ರೆಂಡು ಬ್ಯಾಂಗ್ಳೂರಿಂದ ಮೈಸೂರು ಬಂದಿದ್ದಾಳೆ. ಇವತ್ತು ನಮ್ಮ ಮನೆಗೆ ಬರ್ತೀನಿ ಅಂತಂದ್ಲು. ಈವ್ನಿಂಗ್ ಏನಾದರೂ ಮಾಡೋಣ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಮಾರ್ಟ್ಗೆ ಹೋಗಿ ಎಲ್ಲ ಐಟಮ್ಸ್ ತೊಗೊಂಡು ಬಂದೆ. ಅಷ್ಟರಲ್ಲಿ ಅವಳು ಬಂದ ತಕ್ಷಣ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ನಮ್ಮ ಅಕ್ಕನ ಎಂಗೇಜ್ಮೆಂಟ್ ಆಲ್ಬಮ್ ನೋಡ್ತಾ ಇದ್ಲು. ಸುಂದರಿ ಸುಂದರಿ. ಏಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಮೈ ಚಾನಲ್, ನಿನ್ ಚಾನಲ್ ಎಲ್ಲ, ಇದು ನನ್ನ ಚಾನಲ್. ಟೇಕ್ ನಂಬರ್ 2. ವೆಲ್ಕಮ್ ಬ್ಯಾಕ್. ಒಟ್ಟಿಗೆ ಅಲೋ ಬರ್ಲಿಲ್ಲ. ಹಲೋ ಗೈಸ್, ಹೇಳಿ. ನಾನು ಹಿಂಗೆ ಮಾಡ್ತೀನಿ. ಹಲೋ ಗೈಸ್. ಕಮಾನ್ ಕಮಾನ್. A few moments later. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಭವ್ಯ ವ್ಲಾಗ್ಸ್. ಗೈಸ್, ಇವತ್ತು ನನ್ನ ಫ್ರೆಂಡ್ ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ಅದಕ್ಕೆ ಏನಾದರೂ ಸ್ಪೆಷಲ್ ಆಗಿ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಮಾಡಕ್ಕೆ ಹೊರಟಿರೋದು ಸ್ಪ್ರಿಂಗ್ ಆನಿಯನ್ ಮಾಡ್ತಿದ್ದೀನಿ. ಈ ಸ್ಪ್ರಿಂಗ್ ಆನಿಯನ್ಗೆ ರೆಸಿಪಿ ಏನೇನು ಬೇಕು, ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ, ತಡ ಮಾಡೋದು ಬೇಡ, ಬನ್ನಿ ನೋಡೋಣ ಸ್ವಲ್ಪ ಚೆನ್ನಾಗಿ ಮಾಡ್ತಾಳೆ ಇಲ್ವಾ ಅಂತ. ಚೆನ್ನಾಗೇ ಮಾಡ್ತೀನಿ. ಬೌಲ್ ತಗೊಂತಂದ್ರೆ ಯಾವ್ದು ಪ್ಲಾಸ್ಟಿಕ್ ಬಾಕ್ಸ್ ತಗೊಂಡೋಳೆ. ಬಡವ್ರ ಮಕ್ಕಳು. ಇವಾಗ ಫಸ್ಟ್ ಒಂದು ಬೌಲಿಗೆ ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಚಿಕ್ಕ ಬೌಲ್ ತಗೋದಿತ್ತು, ಅದು ಮಿಕ್ಸ್ ಆಗಕ್ಕೆ ಬೇಕಲ್ಲ. ಸೊ 1-2 ಸ್ಪೂನ್ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ. ಎಲ್ಲ ತುಂಬಿಡಬೇಕು, ಇವಾಗ ತಂದಿರೋದು, ಅದಕ್ಕೆ ಹಂಗೆ ಇಟ್ಟಿದ್ದೀನಿ. ನೆಕ್ಸ್ಟು 2 ಸ್ಪೂನು, 1-2.5 ಸ್ಪೂನು ಕಾರ್ನ್ಫ್ಲೋರ್, ಜೋಳದ ಹಿಟ್ಟು. ನೋಡಿ, ನಾನು ಸ್ವಲ್ಪ ಜಾಸ್ತಿ ಹಾಕೊಳ್ತಿದ್ದೀನಿ, ಅದು ಕ್ರಿಸ್ಪಿ ಸ್ವಲ್ಪ ಚೆನ್ನಾಗಿ ಬರಬೇಕಲ್ಲ. ಸೊ ಅದಕ್ಕೆ 1-2.5 ಸ್ಪೂನು ಕಾರ್ನ್ಫ್ಲೋರ್ ಹಾಕೊಳ್ತಿದ್ದೀನಿ. ನೆಕ್ಸ್ಟ್ ಸ್ಪೈಸಸ್ ಹಾಕೊಳ್ತಾ ಇದ್ದೀನಿ. ಇನ್ನೊಂಚೂರು ಅಕ್ಕರೆ ಇಡು. ಚಿಲ್ಲಿ ಪೌಡರ್ 1 ಸ್ಪೂನ್. ನಿಮ್ಗೆ ಚಿಲ್ಲಿ ಖಾರ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕೋಬೋದು. 1 ಸ್ಪೂನ್ ಹಾಕ್ತಾ ಇದ್ದೀನಿ ನಾನು. ಇವಾಗ ಸ್ವಲ್ಪ ಧನಿಯಾ ಪೌಡರ್ ಹಾಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ನೆಕ್ಸ್ಟ್ ಚಾಟ್ ಮಸಾಲ. ನಾನಿಲ್ಲಿ ಎವರೆಸ್ಟ್ ಚಾಟ್ ಮಸಾಲ ಯೂಸ್ ಮಾಡ್ತಾ ಇದ್ದೀನಿ. ಹೇಳು, ಯಾವುದೇ ಚಾಟ್ ಮಾಡಿದ್ರು ಚಾಟ್ ಮಸಾಲ ಹಾಕಿದ್ರೆ ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ. ಅದೇ ಕೇಳಿಸ್ಕೊಳ್ಳಿ, ಇವಾಗ ಎಂಜಾಯ್ ಮಾಡ್ಕೊಳ್ಳಿ. ನನ್ನ ಫ್ರೆಂಡ್ ಹೇಳೋದಲ್ಲ, ಅದೇ ಒಂದು ಡಬ್ಬ ಬೇಕು. ಆಮೇಲೆ ಚಾಟ್ ಮಸಾಲೆ ಯಾವುದು ಅಂತ ಗೊತ್ತಾಗಲ್ವಲ್ಲ. ಸೊ ಇದರಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಹಾಕೊಳ್ತಿದ್ದೀನಿ. ಹಾಗೆ ಈಗ ನಾನಿಲ್ಲಿ ರೆಡ್ ಚಿಲ್ಲಿ ಸಾಸ್ ತಗೊಂಡಿದ್ದೀನಿ. ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಹಾಕೋಬೇಕು. ಖಾರದ ಪುಡಿ ಹಾಕಿದ್ರಿಂದ ನೋಡ್ಕೊಂಡು ಹಾಕೊಳ್ಳಿ. ಹಚ್ಚ ಖಾರದ ಪುಡಿ ಹಾಕಿದಿರಲ್ಲ, ಸೊ ಇದನ್ನ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಏನ್ ಬೇಡ, ಸ್ವಲ್ಪ ಸಾಕು. ರೆಸ್ಟೋರೆಂಟ್ ಅಲ್ಲಿ ಹೆಂಗ್ ಮಾಡ್ತಾರೋ ಅದೇ ತರ ಟೇಸ್ಟ್ ಬರಬೇಕು ಅಂತಂದ್ರೆ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನಗೆ ಸ್ಪೂನಲ್ಲೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಅಫಿಷಿಯಲ್ ಮಕ್ಕಳಲ್ಲ ನಾವು, ನಮ್ದೇನಿದ್ರು ಲೋಕಲ್. ಕೈಯಲ್ಲಿ ಕಲಿಸಿದ್ರೇನೆ ಸಮಾಧಾನ, ಇಲ್ಲಾಂದ್ರೆ ಕನ್ಸಿಸ್ಟೆನ್ಸಿ ಇರಲ್ಲ. ಎಸ್, ಕನ್ಸಿಸ್ಟೆನ್ಸಿಯಾಗಿ ಚೆನ್ನಾಗಿ ಬರಬೇಕು ಅಂದರೆ ಕೈಯಲ್ಲೇ ಕಲಿಸ್ಬಿಟ್ಟು ಮಾಡಬೇಕು. ಇದಕ್ಕೊಂಚೂರು ಕಸ್ತೂರಿ ಮೇಥಿ ಹಾಕೊಳ್ತಿದ್ದೀನಿ. ಇಲ್ಲ ಅಂತಂದ್ರೆ ಕೊತ್ತಂಬರಿ ಇದ್ರೆ ಕೊತ್ತಂಬರಿನೂ ಹಾಕೊಳ್ಬೋದು. ನಮ್ಮ ಮನೇಲಿ ಕೊತ್ತಂಬರಿ ಇಲ್ಲ ಇವಾಗ ಸದ್ಯಕ್ಕೆ. ಸೊ ಅದಕ್ಕೆ ಕಸ್ತೂರಿ ಮೇಥಿ ಇದೆಲ್ಲ, ಎರಡೂ ಒಂದೇ ಥರನೇ ಸ್ವಲ್ಪ, ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ತಿದ್ದೀನಿ.
ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಆನಿಯನ್ ನಾನು ಆನಿಯನ್ ರಿಂಗ್ಸ್ಗೆ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಆನಿಯನ್ ರಿಂಗ್ಸ್ ಅಂದ್ರೇನೆ ಗೊತ್ತಾಗುತ್ತೆ, ಆನಿಯನ್ ರಿಂಗ್ ಟೈಪ್ ಅಲ್ಲಿ ಕಟ್ ಮಾಡ್ಕೋಬೇಕು. ಸೊ ಈ ತರ ಕಟ್ ಮಾಡಿ ಹಿಂಗೆ ಬಿಡಿಸಿಟ್ಕೊಂಡಿದ್ದೀನಿ ಹಿಂಗೆ. ಸೊ ಈಗ ಅದನ್ನೆಲ್ಲ ಈ ಮಸಾಲೆಗೆ ಹಾಕ್ತಾ ಇದ್ದೀನಿ. ಇವಾಗ ನೋಡಿ ನಾನು ಈ ತರ ಮಿಕ್ಸ್ ಮಾಡಿ ಮ್ಯಾರಿನೇಟ್ ಮಾಡಕ್ಕೆ ಒಂದು ಸ್ವಲ್ಪ ಹೊತ್ತು ಬಿಡ್ತಿದ್ದೀನಿ. ಅದೊಂದು ಸ್ವಲ್ಪ ಮ್ಯಾರಿನೇಟ್ ಆಗೋಷ್ಟೊತ್ತಿಗೆ ಸಾಂಬಾರಿಗೆ ರೆಡಿ ಮಾಡ್ಕೊಳ್ಬೇಕು. ಇವತ್ತು ನನ್ನ ಫ್ರೆಂಡ್ ಪಲ್ಲವಿ ಸಾಂಬಾರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ದಾಳೆ. ಅಲ್ಲ ಪಲ್ಲು, ಇವತ್ತು ಸಾಂಬಾರ್ ಮಾಡೋದು ನನ್ಗೆ ಹೇಳ್ಕೊಡ್ತಿದ್ದಾಳೆ. ನನಗೂ ಬರುತ್ತೆ, ಬರಲ್ಲ ಅಂತಲ್ಲ. ಮುಗುತ್ತೆ ಚೆನ್ನದ. ಅಲ್ಲಿ ಮಾತಾಡ್ಸಿದ್ದೀನಿ ತಾನೆ, ಮಧ್ಯದಲ್ಲಿ ಇದ್ರ ಮಾತಾಡ್ಬೇಕಾ? ಒಲೆ ಬಿಡು. ಒಂದ್ಸತಿನೂ ನಾನು ಹೆಸರು ಕಾಳು ಸಾಂಬಾರ್ ಮಾಡಿಲ್ಲ. ಇವತ್ತು ಹೆಂಗೂ ಬಂದಿದ್ಲಲ್ಲ, ಏನ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಬಟ್ ತುಂಬಾ ಟೇಸ್ಟ್ ಆಗಿರುತ್ತೆ, ಮತ್ತೆ ಇದು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೇದು ಅಂತಾನೆ ಹೇಳ್ಬೋದು. ಏನೋ ಮಾಂಸ ಎಲ್ಲ ತಿನ್ನಲ್ಲ ಅಂತಂದ್ರೆ ಇದನ್ನ ತಿನ್ನೋದ್ರಿಂದ ತುಂಬಾ ಪ್ರೋಟೀನ್ ಇರುತ್ತೆ ಅಂತಾನೆ ಹೇಳ್ತೀನಿ ನಾನು ಇದಕ್ಕೆ. ಇವಾಗ ಹೆಸರು ಕಾಳು ಸಾಂಬಾರ್ಗೆ ಹೆಸರು ಕಾಳು ಹಾಕೊಳ್ತಿದ್ದೀನಿ. ಎಲೆಕಾಳು ಹಾಕ್ತಾರ, ಇದೆಲ್ಲ ಎಲೆಕಾಳು ಹಾಕಿ ಸಾಕಲ್ವಾ? ಸಾಕು. ಇದೊಂಚೂರು ಏನಕ್ಕೆ ಇರ್ಲಿ, ನಾಳೆ ಮಧ್ಯಾಹ್ನ ಆಗುತ್ತೆ. ಇವಾಗ ಹೆಸರು ಕಾಳು ಹಾಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ತೊಳಿಯಿರಿ ಹೆಸರು ಕಾಳನ್ನ. ಸ್ಪ್ರಿಂಗ್ ಕಟ್ ಮಾಡ್ಕೊಂಡು ಧಾನ್ಯನ್ನೇ ಹಾಕಿ. ಟೊಮೆಟೊ ನಾನು ಇದು ಟೊಮೊಟೊ ಮಾಮೂಲಿ ಇದು ಬೇಯಕ್ಕೆ ಹಾಕ್ತೀನಿ. ಅರೆ ಈರುಳ್ಳಿ ಹಾಕಲ್ಲ, ಒಗ್ಗರಣೆಗೆ ಹಾಕ್ತೀನಿ. ಅಲ್ಲಿಗೊಂದು ಅರ್ಧ ಈರುಳ್ಳಿ ಹಾಕು, ಒಗ್ಗರಣೆಗೆ ಅರ್ಧ ಹಾಕು. ಗದ್ದೆರೆ ಕಟ್ ಮಾಡ್ಬೇಕಾ? ಇಲ್ಲೇ ಸ್ಪ್ರಿಂಗ್ ಆಯ್ತಲ್ಲ ಹಾಕು. ಬೇಕಾ ಸ್ಪ್ರಿಂಗ್? ಬೇಡ, ಬೇಕೋದು ಸಾನಲ್ಲ ಅಷ್ಟೇ ನನಗೂ. ಕುಕ್ಕರ್ ತೋರಿಸಿದ್ದೀನಿ. ಸಾಕು ಸಾಕು, 5 ತಗೋ. 5 ಟೊಮೆಟೊ ತಗೊಂಡಿದ್ದೀನಿ, ವಾಶ್ ಮಾಡ್ಕೊಬಿಡೋಣ. ಕ್ಯಾಮ್ರಾಗ ಬಾ ಅಂತಂದ್ಬಿಟ್ಟು ನನ್ನೇ ಕವರ್ ಮಾಡ್ಬಿಡ್ತೇನೆ. ವೇಟ್ ಅ ಮಿನಿಟ್. ಹಂಗೆ ಹಾಕು. ಹಂಗೆ ಹಾಕ್ಲಾ? ಹಾಕು ಹಾಕು. ಒಂದು ಪೀಸ್ ಕಟ್ ಮಾಡಿ ಹಾಕ್ತೀನಿ. ಬೇಡ ಬೇಡ, ಹಂಗೆ ಹಾಕು. ಹಂಗೆ ಹಾಕ್ಲಾ? ಸ್ಮ್ಯಾಶ್ ಮಾಡ್ತೀಯಾ? ಮಾಡದ ರುಬ್ಬು ಅಷ್ಟೇನೆ. ಅದನ್ನೇ ರುಬ್ಬಲ್ವಾ? ರುಬ್ತೀನಿ, ಅದನ್ನೇ ಹಾಕು. ಮಾಡ್ತೀನಿ. ನಾನು ಯಾವಾಗಲೂ 2 ಭಾಗ ಮಾಡ್ಬಿಟ್ಟು ಹಾಕ್ತೀನಿ ಅದಕ್ಕೆ. 5 ಆದ್ರೂ ಚೆನ್ನಾಗಿ ಬೇಯುತ್ತೆ. ಇವಾಗ ಇದಕ್ಕೆ ನಾನು ಅರಿಶಿನ ಹಾಕ್ತೀನಿ, ಇವಳು ಹಾಕಲ್ವಂತೆ. ಬಟ್ ನನಗೇನೋ ಅದು ಹಾಕ್ಬೇಕು ಅಂತ ಅನ್ಸುತ್ತೆ. ಸ್ವಲ್ಪ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ. ಜೀರಿಗೆ ಏನಕ್ಕೆ ಹಾಕ್ತೀವಿ? ನಾನು ಅದಕ್ಕೆ ಒಗ್ಗರಣೆಗೆ ಹಾಕಲ್ಲ, ಇದಕ್ಕೆ ಹಾಕ್ಬಿಡ್ತೀನಿ. ಯೂಶಲಿ ನಾನು ಸಾಂಬಾರು ಮಾಡುವಾಗ ಹಿಂಗೆ ಹಾಕೋದು. ಜೀರಿಗೆ ನಾನು ಯಾವ ಸಾಂಬಾರು ಹಾಕಲ್ಲ, ಸೊಪ್ಪು ಸಾಂಬಾರು ಮಾತ್ರ ಜೀರಿಗೆ. ಸ್ವಲ್ಪ ಎಣ್ಣೆ ಹಾಕೋಬೇಕು, ಒಂದು 1/2 ಅಥವಾ 1 ಟೇಬಲ್ ಸ್ಪೂನ್ ಸಾಕು. ಅದೊಂದು ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬೇಯಕ್ಕೆ ಅಲ್ವಾ? ಎಸ್. ಇದಕ್ಕೆ ನೀರು ಹಾಕೊಳ್ತಾ ಇದ್ದೀವಿ. ಬೇಯ್ಲಿಕ್ಕೆ ಎಷ್ಟು ಬೇಕೋ ನೀರು ಅಷ್ಟು ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ಏನು ಹಾಕಬೇಕು? ಏನು ನೀನು ಈರುಳ್ಳಿ ಹಾಕಲ್ಲ ಅನ್ಬೋದು. ಈರುಳ್ಳಿ ಹಾಕಲ್ಲ, ನಾನು ಒಗ್ಗರಣೆ ಇದು ಮಾಡ್ತೀನಿ. ಅಲ್ಲಿಗೆ ಚೆನ್ನಾಗಿರುತ್ತೆ, ಅಂದ್ರೆ ಬಾಯಿಗೆ ಸಿಗುತ್ತೆ. ಇದ್ರಲ್ಲಿ ಹಾಕಿದ್ರೆ ಬೆಂದೋಗ್ಬಿಡುತ್ತೆ. ಎಂಥದ್ದು ಸಿಕ್ಕಲ್ಲ. 2 ಗ್ಲಾಸ್ ನೀರು ಹಾಕೊಂಡಿದ್ದೀನಿ ಗೈಸ್. ಒಂದು ಅಷ್ಟೇ ಅಲ್ಲ. ಇವಾಗ ಇದನ್ನ ಕ್ಲೋಸ್ ಮಾಡಬೇಕು. ಇವಾಗ ನಾನು ಕಾಲಲ್ಲಿ ಇರ್ತೀನಿ ಬಿಡು. ನೀನು ಹಿಂಗಂತ ಇಷ್ಟೊಂದು ಭಯಪಡ್ತಿಲ್ಲ. ಬೆಂಗಳೂರಲ್ಲಿ ಹೆಂಗಿರ್ತಿರುತ್ತೆ? ನಾನು ಬೆಂಗಳೂರಂತೂ ಓಡಾಡೋದೆಲ್ಲ ಮನೆ ಈಚೆನೆ ಬರಕಿಲ್ಲ. ಇವಾಗ ಅದು ಬೇಯ್ತಾ ಇರ್ಲಿ, ಅದು ಮಾಡೋಣ. ಇವಾಗ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಆನಿಯನ್ ರಿಂಗ್ಸ್ಗೆ ಏನೇನು ಬೇಕು ಅಂತ, ಅದನ್ನ ನೆಕ್ಸ್ಟ್ ರೆಡಿ ಮಾಡ್ಕೊಳ್ಳೋಣ. ಇವಾಗ ಇದು ಬ್ರೆಡ್ ಪೀಸ್ ಇರುತ್ತಲ್ಲ, ಅದನ್ನ ಪುಡಿ ಮಾಡ್ಬಿಟ್ಟಾದ್ರೂ ಹಾಕೊಳ್ಬೋದು. ಇಲ್ಲ ಅಂತಂದ್ರೆ ರಸ್ಕ್ ಇದ್ರೆ ಅದನ್ನು ಫುಲ್ ಚೆನ್ನಾಗಿ ಪುಡಿ ಮಾಡ್ಬಿಟ್ಟು ಯೂಸ್ ಮಾಡ್ಬೋದು. ಇದನ್ನ ಏನಕ್ಕೆ ಯೂಸ್ ಮಾಡ್ತೀನಿ ಅನ್ನೋದನ್ನ ಹೇಳ್ತೀನಿ ಮುಂದೆ. ಇವಾಗ ಫಸ್ಟ್ ಇದನ್ನ ಕ್ರಶ್ ಮಾಡ್ಕೊಳ್ತೀನಿ, ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಲಾ? ಮಿಕ್ಸಿ ಹಾಳಾಯ್ತು, ಸುಮ್ಮನೆ ಬೇಡ. ಮಿಕ್ಸಿಲಿ ಬೇಗ ಮಿಕ್ಸಿ ಹಾಳಾಗ್ಬಿಟ್ರೆ ಕೈಯಲ್ಲಿ ಹಿಂಗೆ ಮಾಡ್ಬೋದಲ್ಲ, ಬೇಗ ಆಗುತ್ತೆ. ಮಿಕ್ಸಿ ಹಾಳಾಗ್ಬಿಟ್ರೆ ಅಲ್ಲಿಂದ ಓಡ್ಬರ್ತೀನಿ. ಕೈಯಲ್ಲಿ ಕಷ್ಟ ಆಗ್ತಿದೆ, ಅದಕ್ಕೇನೆ ನಾನು ಏನಿದು ಒಳಕಲ್ದು ಗ್ರೈಂಡರ್ ಎಲ್ಲಾದ್ರೂ ಮಾಡ್ಕೋಬೋದು. ಮಿಕ್ಸಿಲು ಬೇಡ ಅನ್ನೋ ಕ್ರಶ್ ಮಾಡ್ಕೋಬೋದು ಅಷ್ಟೇ. ನಾನು ಕೈಯಲ್ಲೇ ಮಾಡೋಣ ಅಂತಿದ್ದೆ, ಬಟ್ ಬೇಗ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಇದ್ರಲ್ಲಿ ಮಾಡ್ತಿದ್ದೀನಿ.
ಸೌಂಡ್ ಚೆನ್ನಾಗಿತ್ತು. ಇಲ್ಲಿಂದ 4 ಕಿಲೋಮೀಟರ್ ಮನೆಗೆ ಹೋಗಕ್ಕೆ ಹಿಂಗೆ ಎದುರ್ಕೋತಾವೆ. ನಾವೇನನ್ಬೇಕು, ಬೆಂಗಳೂರಲ್ಲಿ ಇರೋದು ಹೆಂಗಿರ್ಬೇಕು. ನೆಕ್ಸ್ಟ್ ಹಿಂಗೆ ಬರ್ತಾ ಇರ್ತೀನಿ, ನೆಕ್ಸ್ಟ್ ಹಿಂಗೆ ಸ್ನ್ಯಾಕ್ಸ್ ಗಳನ್ನ ಮಾಡ್ಕೊಳ್ತಾ ಇರೋದು. ಆಕ್ಚುಲಿ ನಾನು ನಿನ್ ಮಗಳು ಬರ್ತಾಳೆ ಅಂತ ಅನ್ಬಿಟ್ಟು ಅದು ಈರುಳ್ಳಿನೇ ತಿನ್ನೋದು. ಏರ್ ಫ್ರೈಯರ್ ಅಲ್ಲಿ ನಾನು ಬ್ರೆಡ್ ಸ್ಯಾಂಡ್ವಿಚ್, ಇದು ಬ್ರೆಡ್ ಪಿಜ್ಜಾ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ. ಬಟ್ ಅವಳು ಬರಲ್ಲ ಅಂತ ಗೊತ್ತಾದ್ಮೇಲೆ ಇದನ್ನ ಮಾಡೋಣ ಅಂತ ಅನ್ಕೊಂಡೆ. ಅವಳು ಬಂದಿದ್ರೆ ಪಕ್ಕ ಪಿಜ್ಜಾ ಮಾಡ್ತಿದ್ದೆ. ಹೆಂಗೋ ಏರ್ ಫ್ರೈಯರ್ ಇತ್ತು. ಎಲ್ಲ ಮಯೋನಿಸ್ ಎಲ್ಲ ತಗೊಂಡ್ ಬಂದಿದ್ದೆ. ಅದಕ್ಕೂ ಮಯೋನಿಸ್ಸು ಸಾಸ್ ಎಲ್ಲ ಅದಕ್ಕೆ ತಂದಿದ್ದು. ಆಮೇಲೆ ಅವಳು ಹೇಳಿದ್ಲಲ್ಲ ಬರಲ್ಲ ಅಂತ, ಈ ರೀತಿ ಫುಲ್ಲು ಕ್ರಂಚ್ ಮಾಡ್ಕೊಂಡಿದ್ದೀನಿ, ಪುಡಿ ಮಾಡ್ಕೊಂಡಿದ್ದೀನಿ. ಇದನ್ನ ಸೈಡಲ್ಲಿ ಇಟ್ಕೊಳ್ಳೋಣ. ಬಾಣ್ಲಿ ಇಟ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಕರಿಲಿಕ್ಕೆ, ಈರುಳ್ಳಿ ಹಾಕ್ಲಿಕ್ಕೆ ಎಲ್ಲ. ಈರುಳ್ಳಿ ನೀನು ಕರಿತೀಯಾ? ಎಣ್ಣೆಲಿ ಬೇಯಿಸೋದಿಕ್ಕೆ. ಬೇಯಿಸ್ತೀಯಾ? ಮತ್ತಿನ್ನೇನು, ನಮ್ದು ಬಡವರ ಬಾದಾಮಿ ಶಕ್ತಿ ಗೋಲ್ಡ್ ಎಣ್ಣೆ ಯೂಸ್ ಮಾಡ್ತಿದ್ದೀನಿ. ನಾವಿದ್ದೇನೇನಂತ ಹೇಳ. ಹೊರಗಡೆ ಗೋಬಿ ತಿಂದೇನೇನೆ. ಗೋಬಿಗೆ ಯಾವ ಎಣ್ಣೆ ಹಾಕಿದ್ರು ನೋಡ್ದ? ನಾವು ನೋಡಿಲ್ಲಪ್ಪ. ಇಲ್ಲಾದ್ರೆ ಕಣ್ಣಲ್ಲಿ ನೋಡ್ತಿದ್ದೀವಲ್ವ, ಅದಕ್ಕೇನೆ. ಕಣ್ ಮುಚ್ಕೊ, ನಾನು ಆದ್ಮೇಲೆ ಹೇಳ್ತೀನಿ. ನೋಡಿ ಕಣ್ಣು ಮುಚ್ಕೊಂಡಿದ್ದೀನಿ, ಹೇಳ್ತಾಳೆ ನೋಡ್ಬೇಡ ಅಂತ. ಯಾವ ಎಣ್ಣೆ ಆದ್ರೇನು ಒಟ್ಟಿಗೋಗದೆ. ನಮ್ಗೇನಿದೇನು, ನಾನು ಎಷ್ಟು ಅದಕ್ಕಿಂತರ ಕೋಟಿಗೆ ಹೋಗ್ತೀನಿ. ಸನ್ಪ್ಯೂರ್ ಎಣ್ಣೆ ಹಾಕಿ ಆಮೇಲೆ ಎಣ್ಣೆ ಹಾಕಿರಲ್ಲ. ನಾವು ಪ್ರತಿ ದಿನ ಯೂಸ್ ಮಾಡೋದೇ ಇದು. ಏನೂ ಆಗಿಲ್ಲ, ಬದುಕಿಲ್ವ ನಾವು. ಯಾವ ಎಣ್ಣೆ ಮಾಡೋದು ಒಂದೇ. ಬಡವ್ರ ಮಕ್ಳಮ್ಮ. ಈ ಮಜಕ್ಕೆ ಇನ್ನೊಬ್ಳು ಫ್ರೆಂಡ್ ಇದ್ಲು, ಅವಳು ಜಾಯಿನ್ ಆಗಿದ್ರಂತೂ. ದೇವಿಕಾ ವಿ ಮಿಸ್ ಯು. ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಐ ಕ್ಲೋಸ್, ಮೌತ್ ಕ್ಲೋಸ್, ಇಯರ್ ಕ್ಲೋಸ್. ಇವಾಗ ಅದು ಎಣ್ಣೆ ಕಾಯ್ತಾ ಇರ್ಲಿ. ಸಾಸ್ ಮಾಡ್ಕೊಳ್ಬೇಕು. ಅದು ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ. ಹಂಗೆ ತಿಂತ್ಯಾ? ಓಕೆ. ಮಯೋನಿಸಲ್ಲಿ ಸಾಸ್ ಮಾಡ್ತೀನಿ. ನನಗೆ ಈ ಸ್ಪೂನು ಒಂಥರ ಇಷ್ಟ ಆಯ್ತು. ಮೀಶೋದಲ್ಲಿ ತರಿಸ್ಕೊಂಡಿದ್ದೆ. ಈಗ ನಾನು ಮಯೋನಿಸ್ ಯೂಸ್ ಮಾಡ್ತಾ ಇದ್ದೀನಿ ಸಾಸಿಗೆ. ತುಂಬಾ ಅತಿಯಾಗಿ ಬಳಸೋದಕ್ಕೆ ಹೋಗ್ಬೇಡಿ. ಆಕ್ಚುಲಿ ಮಯೋನಿಸ್ ತಿನ್ಬಾರ್ದು, ಲೈಟಾಗಿ ಯೂಸ್ ಮಾಡಿ. ನಮ್ಮ ಅಕ್ಕ ಮನೇಲೇ ಮಯೋನಿಸ್ ಮಾಡ್ತಾಳೆ. ಅದು ಚೆನ್ನಾಗಿರುತ್ತೆ. ಅದು ಆಯಿಲ್ ಇಂದ ಮಾಡಲ್ಲ, ಅವಳು ಬೇರೆ ಬೆಳ್ಳುಳ್ಳಿಯಿಂದ ಮಾಡ್ತಾಳೆ. ಚೆನ್ನಾಗಿರುತ್ತೆ ಅದು. ಬಟ್ ಇವಾಗ ಸದ್ಯಕ್ಕೆ ಇದನ್ನೇ ಯೂಸ್ ಮಾಡಬೇಕು ಇಲ್ಲಿ ಬರಬೇಕು ಕಾಣಿಸಕ್ಕೆ. ಇವಾಗ ಮಯೋನಿಸ್ನ ಹಾಕೊಳ್ತಾ ಇದ್ದೀನಿ. ಇದೇನಿಲ್ಲ ಗೈ, ಸಿಂಪಲ್ಲು. ಮಯೋನಿಸ್ನ ಹಂಗೆ ನೀರು ಸೋಲ್ತೈತೆ. ಒಂದ್ಸತಿ ಬ್ಲಾಸ್ಟ್ ಯಾವಾಗಲೇ ವಿಜಿಲ್ ಬಂದ್ರು ನಾನು ಅಲ್ಲಿಗೆ ಹೋಗ್ಬಿಡ್ತೀನಿ. ಆಮೇಲೆ ಹಿಂಗ್ ಬಂದು ಆಫ್ ಮಾಡ್ತೀನಿ. ಇವಾಗ ಮಯೋನಿಸ್ ಹಾಕೊಂಡಿದ್ದೀನಿ. ಮಯೋನಿಸ್ಗೆ ಪೆರಿ ಪೆರಿ ಮಸಾಲೆನ ಆ್ಯಡ್ ಮಾಡ್ತಿದ್ದೀನಿ. ಒಂದು ಸ್ವಲ್ಪ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಇವಾಗ ನಾನಿಲ್ಲಿ ಪೆರಿ ಪೆರಿ ಮಸಾಲನ ತಗೊಂಡಿದ್ದೀನಿ. ಸರಿ, ಎಲ್ಲ ಪಕ್ಕದಲ್ಲೇ ಪಕ್ಕ ಇರ್ಬೇಕಿಲ್ಲ ನಂಗೆ ಭಯ. ನೋಡಿ ಗೈಸ್, ದಿನ ಅಡಿಗೆ ಮಾಡ್ತಾಳಂತೆ, ವಿಜಿಲ್ಗೆ ಎದುರ್ಕೋತಾಳೆ. ಇವಾಗ ಮಯೋನಿಸ್ಗೆ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನಾನು 4 ಪ್ಯಾಕೆಟ್ ತಂದ್ಬಿಟ್ಟೆ. ಇವಾಗ ಅದರ ರಬ್ಬರು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ. ಸ್ವಲ್ಪ ಇಡಬೇಕು. ಕುಕ್ಕರ್ ಭಯ, ಅದಕ್ಕೆ ಮುಂದಕ್ಕೆ ಹೋಗ್ತಿರೋದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಓಕೆ, ರೆಡಿ ಇದೆ ಇದು. ಎಣ್ಣೆ ಕಾದಿದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು ಅಂದರೆ ಜಸ್ಟ್ ಹಿಂಗೆ ಇಟ್ಟರೆ ಸಾಕು. ಅಂದರೆ ಒಳಗಡೆ ಇಟ್ಬಿಡಿ, ಮೇಲಿಡಿ. ಅದು ಕಾವೇನಾದರೂ ಹೊಡಿತಿದ್ರೆ ಆಗಿದೆ ಅಂತ ಅನಿಸುತ್ತೆ. ಈರುಳ್ಳಿನ ಮ್ಯಾರಿನೇಟ್ ಮಾಡಿದ್ವಲ್ಲ, ಅದರಲ್ಲಿ ಹಿಂಗೆ ಹತ್ಕೊಂಡು, ನೀವು ಮ್ಯಾರಿನೇಟ್ ಮಾಡಬೇಕು ಅಂತ ಏನಿಲ್ಲ, ಹಂಗೆ ಜಸ್ಟ್ ಮಿಕ್ಸ್ ಮಾಡ್ಕೊಂಡು ಹಾಕ್ಬೋದು. ಬಟ್ ನಾನು ಈ ಬೇಳೆ ಬೇಗ ಹಾಕೋಬೇಕಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಮ್ಯಾರಿನೇಟ್ ಅಂತ ಮಾಡಿದೆ. ಇವಾಗ ಇದರಲ್ಲಿ ಹತ್ಕೊಂಡು ಕ್ರಮ್ಸ್ ಏನಿದೆಯಲ್ಲ, ಬ್ರೆಡ್ಡು ಅಥವಾ ರಸ್ಕುಲು ಏನಾದರೂ ಸರಿ, ನಿಮಗೆ ಅನುಕೂಲಕ್ಕೆ ತಕ್ಕಂತೆ. ಈಗ ಅದಕ್ಕೆ ಹಿಂಗೆ ಡಿಪ್ ಮಾಡ್ತಿದ್ದೀನಿ ನೋಡಿ. ಡಿಪ್ ಮಾಡಿದ್ಮೇಲೆ ಈ ರೀತಿ ಕಾಣಿಸುತ್ತೆ. ಇವಾಗ ಎಣ್ಣೆಗೆ ಬಿಡಬೇಕು. ಬಿಡು
ಹಿಂಗೆ ನೀಟಿಗೆ ಅಜ್ಜಿ ಬಿಡ್ತಾ ಇದ್ದೀನಿ, ಅವಳು ತೆಗಿತಿದ್ದಾಳೆ ನೋಡಿ. ಈ ರೀತಿ ಎಣ್ಣೆಲಿ ಕರಿತಾ ಇದ್ದೀವಿ. ಎಣ್ಣೆಲಿ ಕರಿತಿದ್ದಾಳೆ, ನಾನು ಸರ್ವ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಕ್ಚುಲಿ ಅದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ನಾನು ಟ್ರೈ ಮಾಡಿದ್ದೀನಿ ಗೈಸ್. ನಾನು ಇದು ಮಾಡ್ತಿದ್ದೀನಿ ಅಂತಂದಾಗ ಇವಳು ಫಸ್ಟ್ ಅಂದ್ಲು ಬೇಡ ಚೆನ್ನಾಗಿ ಬರಲ್ಲ ಅಂದ್ಲು. ಇವಳು ಚೆನ್ನಾಗಿ ಮಾಡಿಲ್ಲ ಅಂತ ನನಗೂ ಬೇಡ ಅಂತಂದ್ಲು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿ ಬಂದಿದೆ. ಪೆರಿ ಪೆರಿ ಮಸಾಲ ಸಾಸ್ ಇದೆಯಲ್ಲ ಸಕ್ಕತ್ತಾಗಿದೆ, ಹಂಗೆ ತಿನ್ಕೋಬೇಕು ಅನ್ನಿಸ್ತಿದೆ. ಇಲ್ಲೊಬ್ಬ ಕಾಯ್ತಾ ಇದ್ದಾನೆ, ಏನ್ ಮಾಡ್ತಾರೆ ನನಗೆ ಕೊಡ್ತಾರ ಅಂತ ಇದು ಮಾಡಕ್ಕೆ. ನೋಡಿ ತೋರಿಸ್ತೀನಿ. ಬೇಕಾ ಮಗ್ನೆ ನಿನ್ಗೆ? ಇಲ್ಲ ಹೋಗು. ಇವಾಗ ನಮ್ಮ ಪಲ್ಲವಿ ಅವರಿಗೆ ಸರ್ವ್ ಮಾಡಿ ಕೊಡುವ ಸಮಯ. ನಿಂತ್ಕೊಳ್ಳಿ ಮೇಡಮ್, ನಾವು ಮಾಡ್ಕೊಡ್ತೀವಿ. ಟೇಸ್ಟ್ ನೋಡಿ, ನಾನು ಮಾಡಿರೋದು. ಇಷ್ಟೊಂದು ತನಕ ಎಣ್ಣೆಲಿ ಕರಿಯಕ್ಕೆ ಕೊಟ್ಟರು, ಈಗ ಸರ್ವ್ ಮಾಡಕ್ಕೆ ಮಾತ್ರ. ಇವಾಗಲೇ ಕೊಡಲ್ಲ, ಸ್ವಲ್ಪ ಫೋಟೋ ಸೆಷನ್ ಎಲ್ಲ ಆದ್ಮೇಲೆ ಕೊಡ್ತೀನಿ. ಆಯಿತು, ಫೋಟೋ ಸೆಕ್ಷನ್. ತಮ್ಮನೇನು ಫೋಟೋ ಬೇಡವಾ? ಕ್ರಂಚಿ ಆಗಿರೋ, ಕ್ರಿಸ್ಪಿ ಆಗಿರೋ, ಯಮ್ಮಿ ಆಗಿರೋ ಆನಿಯನ್ ರಿಂಗ್ಸ್ ರೆಡಿ. ಫಸ್ಟ್ ಟೇಸ್ಟ್ ಮಾಡಕೊಳ್ಳೋಣ ಹೆಂಗಿದೆ ಏನು ಹೇಳಿ. ಎತ್ಕೊ, ನಾನು ಇಟ್ಕೊಳ್ತೀನಿ. ಸ್ವಲ್ಪ ಬಿಸಿ ಇದು ಎತ್ಕೊ, ಇದು ಬಿಸಿ ಕಡಿಮೆ ಇದೆ. ಎತ್ಕೊ. ಇನ್ನೊಂದ್ಸರಿ ಇದೆ ಎತ್ಕೊ, ಸಾಸು ಕಡಿಮೆ ಇಟ್ಕೊಂಡೆ. ಹೆಂಗಿದೆ? ಸೂಪರ್ ಆಗಿದೆ. ಫುಲ್ ತಿನ್ನು, ಆಮೇಲೆ ರಿವ್ಯೂ ಕೊಡುವಂತೆ. ನನ್ನ ಮಗಳಿಗೆ ಪಾರ್ಸಲ್ ತಗೊಂಡಿದ್ದೀನಿ. ಇಲ್ಲಿ ಹಾಕಿರೋದೆಲ್ಲ ನಿನ್ನ ಮಗಳಿಗೆ, ನಿನಗೆ. ನಾನು ಬೇರೆ ಹಾಕೊಳ್ತೀನಿ ಅಮ್ಮಂಗೆ. ಇವಾಗ ಬಂದ ತಕ್ಷಣ ಹಾಕೊಳ್ತೀನಿ. ಹೆಂಗಿದೆ ನಮ್ಮ ಆಡಿಯನ್ಸ್ಗೆ ಹೇಳಿ ಪಲ್ಲವಿ ಅವರೇ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನೀವು ಕೂಡ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿ ಮನೆಯಲ್ಲೇ ಮಾಡ್ಕೊಳ್ಳೋಂಥ ರೆಸಿಪಿ ಇದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆನಿಯನ್ ತಿಂದೇ ಇರೋರು ಕೂಡ ತಿಂತಾರೆ ಅಂತ. ನನಗೂ ಅಷ್ಟೇ, ಆನಿಯನ್ ಅಂದರೆ ಇಷ್ಟ ಆಗೋದಿಲ್ಲ, ಬಟ್ ತುಂಬಾ ಚೆನ್ನಾಗಿದೆ. ಫಸ್ಟ್ ಮಾಡುವಾಗ ಎಕ್ಸ್ಪೆಕ್ಟೇಷನ್ ಹೆಂಗಿತ್ತು ನಿಂದು? ಇವಾಗ ಹೆಂಗೈತೆ? ನಾನು ಒಂದ್ಸತಿ ಟ್ರೈ ಮಾಡಿದ್ದೆ, ಅದಕ್ಕೆ ನಾನು ಬ್ರೆಡ್ ಕ್ರಮ್ಸ್ನ ಯೂಸ್ ಮಾಡಿದ್ದೆ. ಬಟ್ ಈ ಸಾಸ್ ಮಾಡ್ಕೊಂಡಿರ್ಲಿಲ್ಲ ನಾನು. ಇದನ್ನ ನನ್ಗೇನು ಗೊತ್ತಿರಲಿಲ್ಲ. ನಾನು ಒಂದು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋ ನೋಡ್ಬಿಟ್ಟೆ ಮಾಡಿದ್ದು. ಅವರು ಬ್ರೆಡ್ ಕ್ರಮ್ಸ್ ಯೂಸ್ ಮಾಡಿದ್ರು, ಬ್ರೆಡ್ನೇ ಪುಡಿ ಈ ಥರ ಮಾಡಿಬಿಟ್ಟು. ಬಟ್ ನನ್ಗೆ ಯಾಕೋ ಅದು ಮೆತ್ತೆ ಇರುತ್ತಲ್ವ ಬ್ರೆಡ್, ಅದು ಅಷ್ಟೊಂದು ಚೆನ್ನಾಗಿ ಬರುತ್ತೆ, ಕ್ರಂಚಿಯಾಗಿ ಬರುತ್ತೆ ಅನ್ನಿಸ್ಬಿಟ್ಟು ರಸ್ಕ್ ಇರೋದನ್ನ ರಸ್ಕ್ ಪುಡಿ ಮಾಡ್ಬಿಟ್ಟು ಮಾಡಿದೆ. ತುಂಬ ಚೆನ್ನಾಗಿದೆ, ಸೀರಿಯಸ್ಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಮಯೋನಿಸ್ಗೆ ಇದು ಪೌಡರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೀನಲ್ಲ, ಅದು ತುಂಬ ಟೇಸ್ಟಿಯಾಗಿದೆ. ಇವಾಗ ಇದಾಯಿತು, ಸಾಂಬಾರು ಮಾಡ್ಬಿಡೋಣ ಬೇಗ ಬೇಗ. ಬೇಯಿಸ್ಕೊಂಡಿದ್ನಲ್ಲ ಕಾಳು ಮತ್ತು ಟೊಮ್ಯಾಟೊ, ಅದರಲ್ಲಿ ಟೊಮ್ಯಾಟೊನ ಮಾತ್ರ ಸಪ್ರೇಟ್ ತೆಗ್ದಿದ್ದೀನಿ. ತೆಗೆದ್ಬಿಟ್ಟು ಇದನ್ನ ಪೇಸ್ಟ್ ಮಾಡ್ಕೋಬೇಕಂತೆ, ಪೇಸ್ಟ್ ಮಾಡ್ಕೊಳ್ತೀನಿ. ಒಂದು ಸ್ವಲ್ಪ ಬಿಸಿ ಇದೆ, ಒಂಚೂರು ಆಗಲಿ. ಇವಾಗ ಟೊಮ್ಯಾಟೊನ ರುಬ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇತ್ತು ಹುಡುಗಿ ಕಾಣೆ ಆಗಿದ್ದಾಳೆ, ಎಲ್ಲಿ ಸಿಗ್ತಾಳೆ ನೋಡ್ಬಿಟ್ಟು ಹೇಳ್ತೀರಾ? ಸ್ವಲ್ಪ ಈ ಬೇಸು ನೋಡ್ಕೊಳ್ಳಿ. ನಾನೇ ಫ್ಯಾನ್ ಆಫ್ ಮಾಡ್ಬಿಟ್ಟು ಈ ರೀತಿ ರುಬ್ಕೊಂಡಿದ್ದೀನಿ. ನಮ್ಮ ಪಲ್ಲವಿ ಅವ್ರು ಹೇಳ್ದಂಗೆ. ನಾನು ಸಾಂಬಾರಿಗೆ ನಾನು ಯೂಶಲಿ ಹೆಂಗೆ ಮಾಡ್ತೀನಿ ಹಂಗೆ ಹುರ್ಕೊಳ್ತೀನಿ. ತುಪ್ಪ ಹಾಕ್ತೀನಿ, ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕ್ತೀನಿ, ಫ್ಲೇವರ್ ಚೆನ್ನಾಗಿರುತ್ತೆ. ನಾನು ಹಂಗೆ ಸಾಂಬಾರ್ಗೆ ತುಪ್ಪನೇ ಯೂಸ್ ಮಾಡಲ್ಲಪ್ಪ. ನಾನು ಯೂಸ್ ಮಾಡ್ತೀನಿ ಸ್ವಲ್ಪ, ಆದರೆ ಜಾಸ್ತಿ ಏನು ಹಾಕಲ್ಲ, ಚೂರು. ಅದು ಟೇಸ್ಟ್ ಘಮ ಘಮ ಅಂತಿರುತ್ತೆ. ಸಾಕಲ್ಲ. ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ ಹಾಕೊಳ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ. ಕೇರ್ಫುಲ್ಲಾಗಿ ಹಾಕಿ ಕರ್ಬೇವಿನ ಸೊಪ್ಪು ಹಾಕ್ಬೇಕಾರೆ. ಎಲ್ಲ ಹೆಣ್ಮಕ್ಳಿಗೂ ಗೊತ್ತಿರುತ್ತೆ ಬಿಡು. ನಮ್ಮ ಗಿಡದಲ್ಲೇ ಕರಿಬೇವು ಬಿಟ್ಟಿತ್ತು, ಅದನ್ನೇ ಕಿತ್ಕೊಂಡು ಬಂದು ಹಾಕ್ತಾ ಇದ್ದೀನಿ. ಸಾಕು, ಎರಡು ಅನ್ಕೋತೀನಿ. ಸಾಕು ಜಾಸ್ತಿ ಆಯ್ತದೆ. ಬಾಡಿಗೆ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ. ಹುರಿದೆ ಹುರಿದೆ, ಅದು ಚಿಕ್ಕದು, ಅದು ನಿಮ್ಗೆ ಗೊತ್ತಿಲ್ಲ. ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನ ಹಾಕ್ತಾ ಇದ್ದೀನಿ. ಇವಾಗ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಬಂದಿದೆ. ಇವಾಗ ಹೀರೆಕಾಯಿನ ಹಾಕೋಬೇಕಾ? ಹಾಕ್ತಾ ಇದ್ದೀನಿ. ಇದನ್ನ ಎಣ್ಣೆಲಿ ಸ್ವಲ್ಪ ಬೇಯಿಸ್ಕೋಬೇಕಾ? ಸ್ವಲ್ಪ ಮೆತ್ತಗಾಗಟ್ಟ ಸ್ವಲ್ಪ ಬೇಯಿಸ್ಕೋಬೇಕು.
ಇದು ಸ್ವಲ್ಪ ಸಾಲ್ಟ್ ಹಾಕೊಳ್ತಾ ಇದ್ದೀನಿ, ಕಲ್ಲುಪ್ಪು, ಹರಳುಪ್ಪು. ಹೀರೆಕಾಯಿಗೆ ಎಲ್ಲಿ ನೋವು ಆಗೋಗುತ್ತೆ ಅನ್ನೋ ರೇಂಜಿಗೆ ಬಾಡಿಸ್ತಾವಳೆ ಇವಳು. ಹೀರೆಕಾಯಿ ಸತ್ತೋಗ್ಲಿ ಅಂತ ಬಾಡಿಸ್ತಾವಳೆ. ನಾನಿವಾಗ ಏನ್ ಮಾಡೋಣ ಅಂತಂದಿದ್ದು ಗೊತ್ತಾ, ಅದಕ್ಕೆ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿರೋದು ಹಾಕೋದು ಬೇಡವಾ? ಸಾಂಬಾರ್ ಚೆನ್ನಾಗಿ ಬಂದ್ರೆ ನಾನು ಹೇಳ್ಕೊಟ್ಟಿದ್ರೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ಅಂತ, ಸಾಂಬಾರ್ ಚೆನ್ನಾಗಿ ಬಂದಿರೋದ್ರೆ ಅವಳು ಚೆನ್ನಾಗಿ ಮಾಡಿಲ್ಲ ಅಂತ. ಏನೆಲ್ಲ ಚೆನ್ನಾಗಿ ಬರುತ್ತೆ, ನಾನ್ ಮಾಡ್ತಿರೋದೆಲ್ಲ ಚೆನ್ನಾಗಿ ಬರುತ್ತೆ. ಹೇಳ್ಕೊಟ್ಟಿದ್ ನೀನೇ ಆದ್ರೂ ನಾನ್ ಮಾಡ್ತಿದ್ದೀನಲ್ಲ ಚೆನ್ನಾಗಿ ಬರುತ್ತೆ. ಇವಾಗ ಟೊಮ್ಯಾಟೊ ಪ್ಯೂರಿ ಮಾಡ್ಕೊಂಡಿದ್ನಲ್ಲ, ಆಡಿಸ್ಕೊಂಡಿದ್ನಲ್ಲ, ಅದನ್ನ ಕಾಳು ಬೇಯಿಸಿದೀವಲ್ಲ ಅದಕ್ಕೆ ಹಾಕೋಬೇಕಂತೆ. ಸೊ ಹಾಕೋತಾ ಇದ್ದೀನಿ. ಖಾರದ ಪುಡಿ ಅಂದ್ರೆ ಮತ್ತೆ ನೀನು ಅದೇ ಖಾರದ ಪುಡಿ ಇರೋದು. ಖಾರದ ಪುಡಿ ಅಂದ್ರೆ ಮೆಣಸಿನ್ಕಾಯಿ ಪುಡಿ, ಸಾಂಬಾರ್ ಪುಡಿ ಅಂದ್ರೆ ಬೇರೆ. ಸಾಂಬಾರ್ ಪುಡಿನೇ ಹಾಕ್ತೀವಿ. ಸಾಂಬಾರ್ ಪುಡಿ ಅದೇ ನಾವು ಖಾರದ ಪುಡಿ ಅನ್ನೋದು. ಯಾವ ಇವೆಲ್ಲ ಖಾರದ ಪುಡಿ, ಸಾಂಬಾರ್ ಪುಡಿ, ಸಾಂಬಾರ್ ಪುಡಿ. ಈ ಕಡೆ ತೋರಿಸ್ತೀನಿ ಗೈಸ್. ಇವಾಗ ಸಾಂಬಾರ್ ಪುಡಿನ ಇದಕ್ಕೆ ಹಾಕೊಳ್ತೀವಿ. ಇದು ನಾನು ಗ್ಯಾಸ್ ಆನ್ ಮಾಡಿಲ್ಲ, ಆಫ್ ಮಾಡಿ ಇಟ್ಟಿರೋದು. ಕುಕ್ಕರಲ್ಲಿ ಕಾಳು ಬೇಯಿಸ್ಕೊಂಡಿದ್ವಲ್ಲ, ಅದಕ್ಕೆ ಟೊಮ್ಯಾಟೊ ರುಬ್ಬಿರೋದನ್ನ ಹಾಕೊಂಡು ಸಾಂಬಾರ್ ಪುಡಿನ ಹಾಕೊಳ್ತಾ ಇದ್ದೀನಿ. ಎಷ್ಟು 2 ಸ್ಪೂನ್ ಹಾಕ್ಲಾ? ನಿಮ್ಮ ಖಾರ ಪುಡಿ ಎಷ್ಟು ಖಾರ ಇದೆ ಅದ್ರ ಮೇಲೆ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಹಾಕಿ. ತುಂಬಾ ಖಾರ ಇದ್ರೆ 1 ಸ್ಪೂನ್ ಓಕೆ, ದೊಡ್ಡ ಸ್ಪೂನ್ ಅಲ್ಲಿ 3 ಸ್ಪೂನ್ ಹಾಕಿದ್ದೀನಿ ಗೈಸ್. ನಮ್ಮ ಮನೇಲಿ 5 ಜನ ಇರೋದು. ಸೊ 2 ಟೈಮ್ಗಂತಂದ್ರೂ ಅಷ್ಟು ಬೇಕು ಸಾಂಬಾರು ಅಂದ್ಬಿಟ್ಟು ಅಷ್ಟು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಫಸ್ಟ್ ಟೈಮು ಒಬ್ರು ಈ ರೀತಿ ಅಡುಗೆ ಹೇಳ್ಕೊಟ್ಟು ಮಾಡ್ತಿರೋದು. ಈ ರೀತಿ ಹೀರೆಕಾಯಿ ಹೀರೆಕಾಯಿ ಈ ರೀತಿ ಸಾಫ್ಟಾಗಿ ಬೆಂದಿದೆ. ಸೊ ಇದಕ್ಕೆ ನಾನು ಮಿಕ್ಸ್ ಮಾಡ್ಕೊಂಡಿರೋ ಹೆಸರು ಕಾಳು ಏನು ಬೇಯಿಸ್ಕೊಂಡಿದ್ದಾರೆ ಅದಕ್ಕೆ ಮಿಕ್ಸ್ ಮಾಡಿದ್ನಲ್ಲ, ಇವಾಗ ಅದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸಾಂಬಾರ್ ಚೆನ್ನಾಗಿ ಬಂದಿಲ್ಲ ಅಂದರೆ ಒಬ್ಬರಲ್ಲ, ನಮ್ಮ ಮನೇಲಿ 5 ಜನ ಅವರೇ, 5 ಜನ ಊಟ ಮಾಡಬೇಕು. ಹಾಗಾದ್ರೆ ನಾವು ತಿನ್ನೋದ ನನಗೆ ಕಿಂಡಲ್ ಮಾಡ್ತಿದ್ದೀನಿ ನಾನು. ಇದಕ್ಕೆ ನೀನು ಕಡಲೆ ಹಸಿಟ್ಟು ಕಲ್ಸ್ಬಿಟ್ಟು ಹಾಕೋ ಒಂಚೂರು. ಈ ಕಡಲೆ ಹಸಿರೆಲ್ಲ ನಾವು ಸಾಂಬಾರು ಮಾಡ್ತಾರ ಚೆನ್ನಾಗಿರುತ್ತೆ, ಗಟ್ಟಿ ಬರುತ್ತೆ ಅಂತ ಸಾಂಬಾರು ಅದನ್ನ ಹಾಕ್ಬೇಕಾ? ಸಕ್ಸು ಈಗ ಬೇಕೇ ಸಾಂಬಾರು ಕುದ್ರೆ ಇನ್ನೂ ಕಡಿಮೆ ಆಗುತ್ತೆ. ನಿಜವಾಗ್ಲೂ ನಮ್ಮ ಅಪ್ರಾಣೆ ಹೆಂಗ್ ಬರ್ತಿದೆ ಅಂತ ಐಡಿಯಾ ನನ್ನ ಮೈಂಡಲ್ಲಿ ಹೊಡಿತೈತೆ. ಹಂಗೆ ಬಂದ್ಬಿಟ್ರೆ ಮಾತ್ರ ಚೆನ್ನಾಗಿರಲ್ಲ ಅನ್ಕೋತೀನಿ. ಫಸ್ಟ್ ಟೈಮ್ ಈ ಥರ ನಾನು ಮಾಡಿದ್ದೀನಪ್ಪ, ನನಗೆ ಚೆನ್ನಾಗಿ ಬರುತ್ತೆ. ನೀವು ಮಾಡಿದೆ ಅನ್ನೋ ಚೆನ್ನಾಗಿ ಬರುತ್ತೆ ಬಿಡು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆಗಲೇ ಸ್ವಲ್ಪ ಹಾಕಿದ್ವಿ, ಸ್ವಲ್ಪ ನೋಡ್ಬಿಟ್ಟು ಹಾಕೊಳ್ಳಿ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ನಮ್ಮ ಫ್ರೆಂಡು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ, ಅವಳ ಮಗಳನ್ನ ಬಿಟ್ಬಿಟ್ಟು ಬಂದಿದ್ದಾಳೆ, ಅದಕ್ಕೆ ಬೇಗ ಹೋಗ್ಬೇಕಂತೆ. ಸೊ ಸ್ಯಾಡ್. ಅದಕ್ಕೇನೆ ಅಟ್ಲೀಸ್ಟು ಇಲ್ಲೊತ್ತು ಸರಿಗೆ ತಿನ್ನಲಿಲ್ಲ, ಅಲ್ಲಾದ್ರೂ ಹೋಗಿ ನಿನ್ನ ಮಗಳಿಗಾದ್ರು ಕೊಡು ಅಂತ ಹಾಕೊಡ್ತಾ ಇದ್ದೀನಿ. ಬಟ್ ಸಾಸು ಅಲ್ಲೇ ಸೈಡಲ್ಲಿ ಹಾಕು, ಮಿಕ್ಸ್ ಆಗಿಬಿಟ್ರೆ ಏನಾಗಲ್ಲ ಹಾಕು. ಇಟ್ಕೊಂಡಿರು ಸಪ್ರೇಟಾಗಿ, ಅಂದರೆ ಕೈಯಲ್ಲೇ ಇಟ್ಕೊ, ಇದು ಮಾಡಬೇಡ, ಕಲಿಸ್ಬೇಡ. ರೆಡಿ ಗಾನು. ಇದು ನಿನಗೆ. ದೇವಿಕಾ ನೀನು ಇಲ್ಲೇ ಹತ್ರ ಇದ್ದಿದ್ರೆ ಕಳಿಸ್ತಿದ್ದೆ ನಿನ್ಗೂ. ವಿ ಮಿಸ್ ಯು. ಥ್ಯಾಂಕ್ ಯು ಸೋ ಮಚ್ ಮಾಡಿಕೊಟ್ಟಿದ್ದಕ್ಕೆ. ಸ್ಪ್ರಿಂಗ್ ಆನಿಯನ್ನ ಇವಾಗ ಮನೆಗೆ ಹೋಗಿ ಟೈಮ್ ಆಯ್ತು. ನನ್ನ ಮಗಳು ಮನೇಲಿ ಒಬ್ಳೇ ಇದ್ದಾಳೆ, ಒಬ್ಳೇ ಇಲ್ಲ ಫ್ಯಾಮಿಲಿ ಅಪ್ಪ ಗಂಟಲಿ ಕಿಚ್ಕಿಚಿಗೆ ಮಿಕ್ಸ್ ಮಾತ್ರ ತಗೊಳ್ಳಿ, ಕಿಚ್ಕಿಚ್ ನೆಕ್ಸ್ಟ್ ಅದನ್ನೇ ಮನೆಗೆ ಹೋಗಿ ತಗೋಬೇಕು. ಬಟ್ ನಂಗೆ ತುಂಬಾ ಖುಷಿ ಆಯಿತು. ಇನ್ನು ನೆಕ್ಸ್ಟ್ ನಾವು ಮೀಟ್ ಮಾಡೋದು ಇನ್ನು ಇವ್ರ ಅಕ್ಕನ ಮದುವೆ ಬರುತ್ತೆ ಇನ್ನು 20 ಡೇಸಲ್ಲಿ, ಆವಾಗಲೇ ಮೀಟ್ ಮಾಡೋದು. ಆಗ ವಿಡಿಯೋಲಿ ಕಾಣಿಸ್ಕೋತೀವಿ ನೆಕ್ಸ್ಟು. ಆಗ ಇನ್ನೊಬ್ಬ ನನ್ನ ವೆಡ್ಡಿಂಗ್ ಬ್ಲಾಗ್ಸ್, ನನ್ನ ವೆಡ್ಡಿಂಗ್ ಅಲ್ಲ, ನಮ್ಮ ಅಕ್ಕನ ವೆಡ್ಡಿಂಗ್ ಬ್ಲಾಗ್ಸ್ಗಳಲ್ಲಿ ಕಾಣಿಸ್ಕೊಳ್ತಾಳೆ, ಅವಾಗ ನೀವು ನೋಡ್ಬೋದು. ಆ್ಯಕ್ಚುಲಿ ಇವಳು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಮಾಡ್ತಿದ್ದಾಳೆ. ನಾನು ಪಿನ್ ಮಾಡಿರ್ತೀನಿ, MG ಪಲ್ಲವಿ ಕನ್ನಡ ಬ್ಲಾಗ್ಸ್ ಅಂತ ಇದೆ. ನೀವೇನಾದರೂ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ನೋಡಿ, ಫಾಲೋ ಮಾಡಿ, ಅವಳ ವಿಡಿಯೋಗೂ ಸಪೋರ್ಟ್ ಮಾಡಿ. ಆಮೇಲೆ ಇರು ಅಂತಂದೆ, 7 ಗಂಟೆಗೇನೆ ಲೇಟ್ ಆಯಿತು, ಒಬ್ಬಳೇ ಹೋಗ್ಬೇಕು ಅಷ್ಟು ದೂರ ಅಂತೇಳಿ. ಇಲ್ಲಿಂದ 4 ಕಿಲೋಮೀಟರ್ ಆಟೋದಲ್ಲಿ ಹೋಗೋದು, ಅದಕ್ಕೆ ಇಷ್ಟೊಂದು ಹೆದರ್ಕೋತಾಳೆ. ನನ್ನ ಗಾಡೀಲಿ 9 ಗಂಟೆ 10 ಗಂಟೆ ರಾತ್ರಿ ಮನೆಯಿಂದ ಬಂದಿದ್ದೀನಿ ನಾನು. ಧೈರ್ಯ ಇಲ್ಲ ಫ್ರೆಂಡ್ಸ್ ಅವಳು, ಮಗಳಿಗೋಸ್ಕರ ಬೇಗ ಹೋಗ್ತಾ ಇದ್ದಾಳೆ. ಆಟೋ ಬಂತು ಬುಕ್ ಮಾಡಿದ್ದು. ಓಕೆ ಬಾಯ್ ಬಾಯ್ ಮಾಡಿ ಬಾಯ್ 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 ಬಾಯ್. ಬಾಕ್ಸ್ ಕೊಡು, ಇಲ್ಲಿದೆ ಬಾಕ್ಸು. ಬಾಯ್ ಬಾಯ್. ವಿಡಿಯೋ ಕಳ್ಸೋದು ಮರಿ. ಆಟೋ ಬಂತಾ? ಎಲ್ಲಿ? ಬಂದಿಲ್ಲ ಕಣೆ, ಬೈಕ್ ಬಂದಿದ್ದು. ಇನ್ನೂ
ಇಲ್ಲಿ ನಮ್ಮ ಮೈಲೋ ನಮ್ಮ ಮನೆಯವರೆಲ್ಲ ಹೊರಗಡೆ ಹೋಗಿರೋದಕ್ಕೆ ನೋಡ್ತಾ ಇದ್ದಾನೆ ಯಾವಾಗ ಬರ್ತಾರೆ ಅಂತ. ಮೈಲೋ ಬಾಯ್ ಮಾಡು ಅವಳಿಗೆ. ಅಂತ ನೋಡ್ತವ್ರೆ. ಮೈಲೋ ಇಲ್ಲಿ, ಮೈಲೋ ಭೀಮ್. ವಿ ಮಿಸ್ ಯು. ಯಾರಿಗೆ ಹೇಳ್ತಿದ್ಯಾ ವಿ ಮಿಸ್ ಯು ಅಂತ? ನಿಂಗೇನೆ. ಇಷ್ಟೋ ತನಕ ಇದ್ವಲ್ಲ. ಇರು ಅಂದೆ, ಹೋಗ್ಬೇಕು ಅಂತ. ಬೇಗನೆ ಬಂದಿದ್ರೆ ಇರ್ತಿದೆ. ಇರಲಿ ಬಿಡು, ನೆಕ್ಸ್ಟ್ ಸಿಗೋಣ ಅಪ್ಕಮಿಂಗ್ಸ್ ವ್ಲಾಗ್ಸಲ್ಲಿ. ಬೈ, ಹುಷಾರು, ಕಾಲ್ ಮಾಡ್ತೀನಿ. ಈಗ ಸಾಂಬಾರನ್ನ ಚೆನ್ನಾಗಿ ಕುದಿಸ್ದೆ, ಈ ರೀತಿ ಬಂದಿದೆ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಮತ್ತೆ ಈ ಥರ ಮಾಡ್ತಾ ಇರ್ತೀನಿ ಪಲ್ಲವಿ. ಥ್ಯಾಂಕ್ಸ್ ನನಗೆ ಈ ಸಾಂಬಾರು ಮಾಡೋದನ್ನು ಹೇಳ್ಕೊಟ್ಟಿದ್ದಕ್ಕೆ. ಇವಾಗ ಅಮ್ಮ ಅವ್ರ ಸಿಟಿಗೆ ಹೋಗಿದ್ರಲ್ಲ, ಬಂದಿದ್ದಾರೆ. ಅವರಿಗೆ ನಾನು ಮಾಡಿರೋ ರೆಸಿಪಿನ ಕೊಡ್ತಾ ಇದ್ದೀನಿ. ಸಾಸ್ ಅಮ್ಮ, ಸಾಸ್ ಡಿಪ್ ಮಾಡ್ಕೊ. ನೋಡೋಣ ಯಾರೇನೇನು ಅಂತಾರೆ ಅಂತ. ಸಾಸ್ ಇಷ್ಟ ಆಗಲ್ಲ. ಅದು ಹಾಕು ನೀನು. ಅದು ಹಾಕುಮ್ಮ, ಟೇಸ್ಟ್ ನೋಡು ಫಸ್ಟು. ಮತ್ತೆ ಚೆನ್ನಾಗಿಲ್ಲ ಅಂದ್ರೂ ಚೆನ್ನಾಗೈತೆ ಅಂತ ಹೇಳು. ಯಾಕೆ ಹೇಳು? ಯೂಟ್ಯೂಬ್ ಮಾಡ್ತಾ ಇದ್ದೆ. ಏನಿಲ್ಲ, ಚೆನ್ನಾಗೇ ಐತೆ. ತಿಂದಿಲ್ವಾ ಚಿಂಟು? ಚೆನ್ನಾಗಿಲ್ವಾ? ಸಾಸ್ ಅದೇ ಸಾಸ್ ಚೆನ್ನಾಗಿ. ಮಯೋನೀಸ್ಗೆ ಪೆರಿ ಪೆರಿದು ಪೌಡರ್ ಹಾಕಿರೋದಷ್ಟೇ. ನಾನು ಹೇಳ್ಕೊಟ್ಟಂಗೆ ಮಾಡೋಳಲ್ವಾ? ಚೆನ್ನಾಗಷ್ಟೆ. ಹೆಂಗೈತೆ ರಶ್ಮಿ? ಮೈಲೋ ಹೆಂಗಿದೆ? ಸೈಲೆಂಟ್. ಹೆಂಗೈತೆ ಮೈಲೋ? ಸಾಧ್ಯ ಇಲ್ಲ. ಈಗ ನೋಡಿ ಕಿತ್ಕೋತೀನಿ. ಕೊಡು ಕೊಡು, ನಂದು ನನಗೆ. ಆಯ್ತು ಆಯ್ತು, ತಿನ್ನು 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 ಆಯಿತು. ಹೋಪಿಂಗ್ ದಟ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.